ರಾಜ್ಯಪಾಲರ ವಿರುದ್ಧ ಕೀಳು ಮಾತು ಆಡಿದ ಕಾಂಗ್ರೆಸ್ಸಿಗರ ವಿರುದ್ಧ ಇದೀಗ ಕೇಸರಿ ಪಾಳೆಯ ಕೆರಳಿ ಕೆಂಡವಾಗಿದೆ. ಅದರಲ್ಲೂ ಎಂಎಲ್ಸಿ ಐವಾನ್ ಡಿಸೋಜಾ ಬಾಂಗ್ಲಾದೇಶ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ಗಿ ದಾಳಿಯನ್ನ ಮಾಡ್ತೇವೆ ಅನ್ನೋ ಹೇಳಿಕೆಯನ್ನ ನೀಡಿದ್ದ ಐವಾನ್ ಅವರ ಮನೆಗೆ ಕಲ್ಲು ತೂರಾಟ ಮಾಡಲಾಗಿದೆ. ಬಿಜೆಪಿಯಿಂದ ಸಾಲು ಸಾಲು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬಿಜೆಪಿ ಆರೋಪಗಳಿಗೆ ಐವಾನ್ ಡಿಸೋಜಾ ಏನು ಹೇಳ್ತಾರೆ ಅನ್ನೋದು ಕುತೂಹಲ ಆಯಿತು. ಇದೀಗ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಐವಾನ್ ಡಿಸೋಜಾ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದ್ದಾರೆ. ರಾಜಭವನ ಮುತ್ತಿಗೆ ಮಾತಿಗೆ ಐವಾನ್ ಸಮರ್ಥನೆಯ ಮಾತುಗಳನ್ನಾಡಿದ್ದಾರೆ. ಬಾಂಗ್ಲಾ ಮಾದರಿ ದಾಳಿ ಮಾತು ತಪ್ಪೇ ಅಲ್ಲವಂತೆ. ಐವಾನ್ ಅವರ ಪ್ರಕಾರ ನಾನು ಅಸಂವಿಧಾನಿಕ ಮಾತನ್ನ ಹೇಳಿಲ್ಲ, ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ, ಮಾತನ್ನ ವಾಪಸ್ ಕೂಡ ಪಡೆಯೋದಿಲ್ಲ, ಮಾತನಾಡುವಾಗ ಶಬ್ದ ಹೆಚ್ಚು ಕಡಿಮೆ ಆಗತ್ತೆ, ಅದು ದೊಡ್ಡ ತಪ್ಪೇನಲ್ಲ ಅಂದಿದ್ದಾರೆ ಐವಾನ್ ಡಿಸೋಜಾ. ಇದ್ರ ಜೊತೆಗೆ ನನ್ನ ಮನೆಗೆ ಕಲ್ಲು ಹೊಡೆದಿದ್ದಾರೆ ಅವರು, ಬಿಜೆಪಿ ಅವರು. ನನ್ನ ಮನೆಗೆ ಕಲ್ಲು ಹೊಡೆಯುವ ಕೃತ್ಯವನ್ನ ನಾನು ಖಂಡಿಸ್ತೇನೆ. ನಾಳೆ ಮನೆಯಿಂದ ಬಿಜೆಪಿ ಕಚೇರಿಗೆ ಪಾದಯಾತ್ರೆ ಮಾಡ್ತೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಐವಾನ್ ಡಿಸೋಜಾ. ರಾಜ್ಯಪಾಲರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಕೊಟ್ಟಿರುವಂಥ ಹೇಳಿಕೆ ಏನಿದೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂತೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ಅವ್ರ ಮನೆ ಕೂಡ ಒಂದಷ್ಟು ಜನ ಏನು ಕಲ್ಲನ್ನು ಹೊಡೆದಿರುವಂಥದ್ದು. ಅಂದರೆ ಬಾಂಗ್ಲಾದೇಶದ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ತೀವಿ ಅಂತ ಹೇಳುವಂಥ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಐವಾನ್ ಡಿಸೋಜಾ ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಕೊಟ್ಟಿರುವಂಥ ಹೇಳಿಕೆ ಸಾಕಷ್ಟು ವಿವಾದ ಆಗಿರುವಂಥದ್ದು. ಅಂತ ಹೇಳಿಕೆ ಕೊಡುವಂಥ ಅವಶ್ಯಕತೆ ಇತ್ತ? ಫಸ್ಟ್ ಆಫ್ ಆಲ್ ನಾನು ನಿಮಗೆ ನೀವು ಹೇಳಿದಿರಲ್ಲ ರಾಜಭವನ ನುಗ್ತೇವೆ ಅಂತ ನಾನು ಎಂದೂ ಹೇಳಿಲ್ಲ. ಇದು ಕರೆಕ್ಟ್ ನಿಮ್ಮ ಕ್ವಶನಿಗೆ. ನಾನು ಹೇಳಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ದೇಶದಲ್ಲಿ ಯಾರು ಸಂವಿಧಾನಬದ್ಧವಾದಂಥ ಸಂವಿಧಾನವನ್ನು ರಕ್ಷಣೆ ಮಾಡುವ ಹುದ್ದೆಯಲ್ಲಿರ್ತಾರೆ, ಲೈಕ್ ಗವರ್ನರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಂಥ ಹುದ್ದೆಗಳಲ್ಲಿ ಯಾರು ತಮ್ಮ ಅಧಿಕಾರ ಹೊಂದಿಕೊಂಡಿರ್ತಾರೆ ಅವರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವ ಕೆಲಸವನ್ನು ಮಾಡಬೇಕು. ಅವರೇ ಕಾನೂನಿಗೆ ವಿರುದ್ಧವಾಗಿ ಏನಾದರೂ ತೀರ್ಮಾನ ತೆಗೆದುಕೊಂಡ್ರೆ ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ನಮಗೆ ನೆನಪು ಕೊಡಬೇಕಾಗ್ತದೆ ಅಂತ ನಾನು ಹೇಳಿದ್ದೇನೆ. ನಾನು ಹೇಳಿದ್ದು ಅಂಥ ಒಂದು ಉದಾಹರಣೆಯಾಗಿ ಹೇಳಿದ್ದೆ ಹೊರತು ಮತ್ತು ಆದ ಘಟನೆಯೇ ಹೇಳಿದ್ದೇನೆ ಹೊರತು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ನೀವು ಹೇಳಿದ್ರೆ ನುಗ್ಗುತ್ತೇವೆ, ದರ್ ಇಸ್ ನಾಟ್ ಅ ಪಾಯಿಂಟ್. ನುಗ್ಗುವಂಥ ಪ್ರಶ್ನೆನೇ ಇಲ್ಲ. ನುಗ್ಗುವ ಪ್ರಶ್ನೆಯಲ್ಲಿ ಬರ್ತದೆ. ಈಗ ನೀವು ಬಾಂಗ್ಲಾದೇಶದ ಘಟನೆಗೆ ಸಂಬಂಧಪಟ್ಟಂತೆ ಹೇಳಿದರೆ ಅದು ಅಷ್ಟೊಂದು ವಿವಾದ ಆಗ್ತಾ ಇರಲಿಲ್ಲ. ಆದರೆ ರಾಜ್ಯಪಾಲರ ತೆಗೆದುಕೊಂಡು ನಿರ್ಣಯ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಮಾದರಿಯಲ್ಲಿ ದಾಳಿ ಮಾಡ್ತೀವಿ ಅಂತೇಳಿ, ದಾಳಿ ಅನ್ನೋ ಪದ ತಮ್ಮ ಬಾಯಲ್ಲಿ ಬಂದಿದೆಯೋ ಇಲ್ವೋ? ನಾನು ದಾಳಿ ಮಾಡ್ತೇವೆ ಅಂತ ಹೇಳೋದನ್ನು ದಾಳಿ ಆಗುವಂಥ ವಿಚಾರಗಳು ಇರಬಹುದು ಅಂತ ಹೇಳಿದೆ. ಆ ದಿವಸ ಅಂದರೆ ಅಲ್ಲಿ ಹೇಗೆ ದಾಳಿ ಆಯಿತು ಅದೇ ರೀತಿ ದಾಳಿ ಆಗತಕ್ಕಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಡಿ. ಇದಕ್ಕೆ ಏನಾದರೂ ಸನ್ನಿವೇಶಗಳು ಆದರೆ ಕೇಂದ್ರ ಮತ್ತು ರಾಜ್ಯಪಾಲರ ಕಚೇರಿ ಅದಕ್ಕೆ ಜವಾಬ್ದಾರಿ ಆಗ್ತದೆ ಅಂತ ಮಾತನ್ನು ಹೇಳಿದ್ದೇನೆ. ಹಾಗಾಗಿ ಹೊರತು ನಾನು ಹೇಳಿದಂಥ ಮಾತು ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ ಹೊರತು ಅದು ಆಗ್ತೀವಿ ನಾವು ಮಾಡ್ತೀವಿ ಅಂತ ನಾನು ಎಂದೂ ಹೇಳಲಿಲ್ಲ. ಆದರೆ ಇವತ್ತು ಮಾಡ್ತಕ್ಕಂಥದ್ದು ಏನು, ನಮ್ಮ ಫ್ಯಾಮಿಲಿಯನ್ನು ಅಟ್ಯಾಕ್ ಮಾಡೋದು, ನಮ್ಮ ಮನೆಯವ್ರನ್ನ ಅಟ್ಯಾಕ್ ಮಾಡೋದು, ಏನಂತ ಹೇಳ್ತೀರಾ? ಕಲ್ಲು ಹೊಡೆಯುವಂಥದ್ದು, ಕಲ್ಲು ಹೊಡೆದವ್ರಿಗೆ ಏನು ಹೇಳ್ತಾರೆ? ಅದು ಅವರ ಸಂಸ್ಕೃತಿ ತೋರಿಸ್ತದೆ. ಅದು ಅವರು ಮಾಡ್ತಕ್ಕಂಥ ವಿಚಾರಗಳು ಸರಿಯಾ ತಪ್ಪು ಅವರ ಆಲೋಚನೆ ಮಾಡಬೇಕು. ಅವರ ಕೌರ್ಯವನ್ನು ಏನಿದೆ, ಅವರ ಪೌರತ್ವ ಏನಿದೆ ಅದನ್ನು ಇಲ್ಲಿ ಮಾಡಿತಕ್ಕಂಥ ಸರಿಯಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ. ನನ್ನ ಮನೆಗೆ ಕಲ್ಲು ಹೊಡೆಯೋದು ನನ್ನ ವೈಯಕ್ತಿಕವಾಗಿ ಕಲ್ಲು ಹೊಡಿತೀರಿ, ನನ್ನ ಫ್ಯಾಮಿಲಿಗೆ ನೀವು ಧ್ವಂಸ ಮಾಡಬೇಕು ಅಂತ ಮಾಡ್ತೀರಿ. ಇಂಥ ಘಟನೆಗಳು ಹಿಂದೆನೂ ಬಿಜೆಪಿಯ ಮನಸ್ಥಿತಿ ತೋರಿಸ್ತದೆ. ಹಾಗೆ ಮಾಡಬೇಡಿ, ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳುತ್ತಾ ನಾನು ಹೇಳಿ. ನೀವು ಕೂಡ ಸಂಬಂಧಪಟ್ಟ ಪ್ರತಿಭಟನೆ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವಂಥದ್ದು ಅವರಿಗೆ ಹಾಕಿದೆ. ಪ್ರಜಾಪ್ರಭುತ್ವ ಮಾತೇ ನಾವು ಮಾಡಿದ್ದೀವಲ್ಲ, ಅಗೇನ್ಸ್ಟ್ ದಿ ಗವರ್ನರ್ ಮಾಡಿದ್ದೀವಿ, ಅವರು ಮಾಡಿಕೊಳ್ಳಿ, ಅದರಲ್ಲಿ ಏನು ನನ್ನ ವಿಚಾರ ಇಲ್ಲ. ನಾನು ವಿದ್ಯಾರ್ಥಿ ದೇಶದಿಂದ ರಾಜಕಾರಣಕ್ಕೆ ಬಂದಂಥವನು. ನಾವು ಅನೇಕ ಬಾರಿ ಪ್ರತಿಭಟನೆಗಳು ವಿದ್ಯಾರ್ಥಿಗಳ ಪರ, ರೈತರ ಪರ, ಕಾರ್ಮಿಕರ ಪರ ಮಾತಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಆದರೆ ವೈಯಕ್ತಿಕವಾಗಿ ಇಂದು ನಾವು ದ್ವೇಷದ ರಾಜಕಾರಣ ಮಾಡಲಿಲ್ಲ. ಇವತ್ತು ವೈಯಕ್ತಿಕವಾಗಿ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ. ನನ್ನ ಕುಟುಂಬದ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಮನೆಗೆ ನುಗ್ಗುವಂಥದ್ದು, ಈ ಕೌರ್ಯದ ಯೋಜನೆ ಏನಿದೆ ಇದು ಬಿಜೆಪಿಯವರು ಇದನ್ನು ಹಿಂದಕ್ಕೆ ಪಡ್ಕೊಳ್ಬೇಕು, ಇದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ನಾಳೆ ಇದನ್ನು ವಿರೋಧಿಸಿ ಬೆಳಿಗ್ಗೆ 10 ಗಂಟೆಗೆ ನನ್ನ ಮನೆಯಿಂದ ಬಿಜೆಪಿ ಕಚೇರಿಗೆ ಪಾದಯಾತ್ರೆ ಹೋಗಿ ಅವರಿಗೆ ಬುದ್ಧಿವಾದ ಹೇಳುವವನಿದ್ದೇನೆ. ನೋಡಿ, ದ್ವೇಷದ ರಾಜಕಾರಣ ಮಾಡಬೇಡಿ,
ಇದು ಐವನ್ ಡಿಸೋಜ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ದಾಳಿ ಮಾಡ್ತೀನಿ ಅಂತ ಹೇಳಿಲ್ಲ, ಅದೇ ನಾನು ಕೊಟ್ಟಿರುವಂಥ ಹೇಳಿಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಅಂತ ಹೇಳಿರುವಂಥದ್ದು. ಮತ್ತೊಂದು ಈ ಸಂಬಂಧಪಟ್ಟಂತೆ ಯಾವುದು ಕೂಡ ಕ್ಷಮೆ ಕೇಳುವಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳಿರುವಂಥ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ನೀವೇ ಖುದ್ದು ಮಾತನಾಡಿಸಿದ್ರಿ ಐವಾನ್ ಅವರನ್ನ. ನಾಳೆ ಪಾದಯಾತ್ರೆ ಮಾಡಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಐವಾನ್ ಅವ್ರು ಮರ್ತಿರೋದೇನೆಂದ್ರೆ ಇವ್ರು ರಾಜಭವನಕ್ಕೆ ನುಗ್ಗಿ ದಾಳಿ ಮಾಡಬಹುದು ಅಂತ ಹೇಳ್ಬಹುದು, ಬಟ್ ಇವ್ರ ಮನೆಗೆ ವೈಯಕ್ತಿಕವಾಗಿ ಯಾರು ಕೂಡ ಟಾರ್ಗೆಟ್ ಮಾಡಿ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಅವ್ರ ಹೇಳಿಕೆಯಲ್ಲೇ ತದ್ವಿರುದ್ಧ ಭಾವ ಕಾಣಿಸ್ತಿಲ್ವಾ ಅಂತ? ಖಂಡಿತವಾಗ್ಲೂ ಸ್ಮಿತಾ, ಜೊತೆಗೆ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಪ್ರತಿಭಟನೆ ಹೇಳಿಕೆ ಕೊಡೋದು ತಪ್ಪಲ್ಲ. ಆದ್ರೆ ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡ್ತಿದೆ ಅಂದ್ರೆ ಅದು ಒಂದು ರೀತಿಯಲ್ಲಿ ದೇಶದ ಅಭದ್ರತೆ ವಿಚಾರ ಆಗಿರುವಂಥದ್ದು, ಜೊತೆಗೆ ಪ್ರಚೋದನಾತ್ಮಕ ಹೇಳಿಕೆ ಆಗಿರುವುದು. ಈ ಸಂಬಂಧಪಟ್ಟಂತೆ ಪದೇ ಪದೇ ಅವ್ರು ಪ್ರಶ್ನೆ ಕೇಳಿದಾಗ ಒಂದು ಮಾತನ್ನು ಹೇಳಿದ್ರು, ನಾನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಜೊತೆಗೆ ಇವತ್ತು ಏನ್ ಕಲ್ಲು ಹೊಡೆದಿದ್ದಾರೆ, ಅಫ್ಕೋರ್ಸ್ ಅದು ಯಾವುದೇ ಮನೆ ಕಲ್ಲು ಹೊಡೆದು ಕೂಡ ತಪ್ಪು. ಆದ್ರೆ ಕಲ್ಲು ಹೊಡೆದ್ರೆ ಅದನ್ನ ತಪ್ಪು ಅಂತ ಹೇಳಿದಂತ ಇದೆ ಐವಾನ್ ಡಿಸೋಜ ಅವರು ನಾಳೆ ಬಿಜೆಪಿ ಕಚೇರಿವರೆಗೂ ಪಾದಯಾತ್ರೆ ಮಾಡ್ತಾರೆ. ಆದ್ರೆ ದಾಳಿ ಮಾಡುವಂತ ಪರಿಸ್ಥಿತಿ ಬರುತ್ತೆ, ದಾಳಿ ಮಾಡ್ಬೇಕಾಗುತ್ತೆ ಅಂತ ಹೇಳಿದಂತ ಐವಾನ್ ಡಿಸೋಜ ಅವರು ಕ್ಷಮೆ ಕೇಳುವಂತ ಕನಿಷ್ಠ ಸೌಜನ್ಯ ಕೂಡ ತೋರಿಸದೇ ಇರುವಂತದ್ದು. ಇದು ಒಂದು ರೀತಿಯಲ್ಲಿ ಪಕ್ಷದ ಮುಖಂಡರು ಕೂಡ ಇವ್ರ ಹೇಳಿಕೆಯನ್ನ ಖಂಡನೆ ವ್ಯಕ್ತಪಡಿಸಿದ್ರು ಕೂಡ ಇವ್ರು ನಾನು ಹೇಳಿದ್ದೆ ಸರಿ ಅಂತ ಹೇಳ್ತಾ ಇರೋದೇನಿದೆ, ಮತ್ತೊಂದಷ್ಟು ವಿವಾದಾತ್ಮಕ ಹೇಳಿಕೆ ಅಥವಾ ಮತ್ತೊಂದಷ್ಟು ವಿವಾದಾತ್ಮಕ ವ್ಯಕ್ತಿ ಆಗ್ತಾರ ಅನ್ನುವಂಥದ್ದು ಈಗ ಚರ್ಚೆ ವಿಚಾರ ಆಗಿರುವಂತದ್ದು ಮತ್ತು ಕಾಂಗ್ರೆಸ್ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಈಗ ಕಾಂಗ್ರೆಸ್ ಸಿಎಂ ಹಾಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ವಿರೋಧ ಪಕ್ಷಗಳು ಸಿಡಿದೆದ್ದಿವೆ. ಸಿದ್ದರಾಮಯ್ಯ ರಾಜೀನಾಮೆಯನ್ನು ಆಗ್ರಹಿಸಿ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ಬುಡಾ ಸೈಟ್ ಹಗರಣವನ್ನು ಸಿಬಿಐಗೆ ನೀಡೋಕೆ ಆಗ್ರಹಿಸಿ ಮಂಡ್ಯದಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಿದೆ. ಇತ್ತ ಬೆಂಗಳೂರು, ಮಂಗಳೂರು, ಮೈಸೂರು, ಶಿವಮೊಗ್ಗ, ಬೆಳಗಾವಿ, ತುಮಕೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ರಸ್ತೆ ತಡೆದು ಮಾನವ ಸರಪಳಿ ಮಾಡಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ವಿರೋಧ ಪಕ್ಷದ ನಾಯಕರು, ಸದಸ್ಯರು. BY ವಿಜಯೇಂದ್ರ ಅವರ ಕರೆಯಂತೆ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಗೌರವಾನ್ವಿತ ಸತೀಶ್ ಕೊಂಪಲ್ ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ನಗರದ ಅಭಿವೃದ್ಧಿಯ ಅಧಿಕಾರರು ಆದಂತಹ ಗೌರವಾನ್ವಿತ ಡಿ ವೇದವ್ಯಾಸ್ ಕಾಮತ್ ಅವರು, ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದಂತಹ ಪ್ರತಾಪ್ ಸಿಂಹ ನಾಯ್ಕ ಅವರು, ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರು ಆದಂತಹ ಗೌರವಾನ್ವಿತ ಸುಧೀಶ್ ಶೆಟ್ಟಿ ಕೈ ಹಾಕಿರುವಂತದ್ದು ಈ ಸಭೆಗೆ ಆತ್ಮೀಯವಾಗಿ ಬರಮಾಡುತ್ತಾ ನಮ್ಮ ಹಿರಿಯರಾದಂತಹ ರವಿಶಂಕರ್ ಮಿಜಾಯ್ ಮಾಡಿದಂತಹ ಒಂದು ಅಪಚಾರದ ಒಂದು ಹಿನ್ನೆಲೆಯಲ್ಲಿ ಕ್ರಮವನ್ನ ಕೈಗೊಳ್ಳಬೇಕೆನ್ನುವಂತಹ ಒತ್ತಾಯದ ಮೇರೆಗೆ BY ವಿಜಯೇಂದ್ರ ಅವರ ಕರೆಯಂತೆ ನಮ್ಮ ಜಿಲ್ಲೆಯ